ವೇದಿಕೆಯಲ್ಲಿ ಆರಿಸಿದಂತಹ ಎಲ್ಲ ಗಣ್ಯರಿಗೆ ಸೇರಿದಂತಹ ಎಲ್ಲ ಅನ್ನದಾತರು ಪ್ರೇಕ್ಷಕ ಬಂಧುಗಳಿಗೆ ನಮಸ್ಕರಿಸ್ತಾ ಒಂದೆರಡು ಮಾತುಗಳು. ಬಹುಶಃ ಪವನರ ಬಗ್ಗೆ ನಾನು ಮಾತಾಡುವುದಕ್ಕೆ ಹೋದರೆ ಸೂರ್ಯನ ಎದುರಿಗೆ ಸೂಡಿ ಹಿಡಿದಾಗ ಆಗ್ತದೆ. ಯಾಕಂದ್ರೆ ಪವನರು ಯಾರು, ಅವರ ಯೋಗ್ಯತೆಯನ್ನು ನೀವೆಲ್ಲ ತಿಳಿದಿದ್ದೀರಿ. ಆದರೂ ಒಂದು ರೀತಿಯಲ್ಲಿ ಸಾಂಪ್ರದಾಯಿಕವಾಗಿ ಅಭಿನಂದಿಸಿ ಅವರನ್ನು ಗೌರವಿಸುವಂತಹ ಒಂದು ಕಾರ್ಯಕ್ರಮ ಇದೆ. ಅದರ ಜೊತೆಗೆ ಆ ಅಭಿನಂದನಾ ಭಾಷಣಕ್ಕಾಗಿ ನನ್ನನ್ನು ನಮ್ಮ ಯಜಮಾನರು ಆಯ್ಕೆ ಮಾಡಿದ್ದಾರೆ. ಅವರಿಗೆ ತುಂಬ ತುಂಬ ಕೃತಜ್ಞತೆಗಳು. ಯಾಕೆ ಅಂತ ಹೇಳಿದ್ರೆ ಕೆಲವು ಋಣ ಸಂದಾಯ ಅಂತ. ಮೊನ್ನೆ ದಿವಸ ನನ್ನೊಂದು ಕಾರ್ಯಕ್ರಮದಲ್ಲಿ ನನ್ನ ಅಭಿನಂದನಾ ಭಾಷಣ 1.25 ತಾಸು ಮಾತಾಡಿದ್ದಾರೆ ಪವನ್ ಕಿರಣ್ ಕೆರೆ ಅವರು. ನನ್ನ ಹತ್ರ ಎಲ್ಲ ಕೇಳಿದ್ರು, ಆ ಪುಣ್ಯಾತ್ಮ ಯಾರು ಮಾರೇ ನೀವು ಬಗ್ಗೆ ಮಾತಾಡಿದ್ದು ಅಂತ. ಹಾಗೆ ಅವರದೊಂದು ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದಿಸುವಂತಹ ಒಂದು ಯೋಗ ನನಗೆ. ಅದರಲ್ಲಿಯೂ ಬಹುಶಃ ಈ ಮೈದಾನದ ಮಣ್ಣಿನ ಕಣದಲ್ಲಿ ಗೆಜ್ಜೆಯ ನಾದ ಇದೆ, ತಾಳ ಮದ್ದಳೆಗಳ ರಿಂಗಣವಿದೆ. ಯಾಕಂದ್ರೆ ಅಷ್ಟು ಪ್ರದರ್ಶನಗಳು ಈ ಮೈದಾನದಲ್ಲಿ ಆಗಿ ಹೋಗಿದೆ. ಎಷ್ಟೋ ಕಾಲದಿಂದ ಯಕ್ಷಕಾಶಿ ಅಂತ ಹೇಳುವುದು ಸತ್ಯ, ಅನುಮಾನವೇ ಇಲ್ಲ. ಅಂತಹ ಒಂದು ಪುಣ್ಯ ಭೂಮಿಯಲ್ಲಿ, ಅದರ ಜೊತೆಗೆ ಈ ತ್ರಿವಳಿ ರಂಗಸ್ಥಳದಲ್ಲಿ ಒಬ್ಬ ಪ್ರತಿಭಾ ಸಂಪನ್ನರನ್ನು ಗೌರವಿಸುವುದು ನಮಗೊಂದು ಹೆಮ್ಮೆ ಅಂತ ನಾವು ಭಾವಿಸ್ತೇವೆ. ನಮ್ಮ ಮೇಳದ ವತಿಯಿಂದ ಅವರನ್ನು ಗೌರವಿಸ್ತಾ ಇರುವುದು ನಮಗೊಂದು ಹೆಮ್ಮೆ. ತೀರ್ಥಹಳ್ಳಿ, ಮಲೆನಾಡ ಮಡಿಲು, ಕವಿಪುಂಗವರು, ಕುವೆಂಪುರವರು, ಅವರ ಕವಿಶೈಲದ ಕುಪ್ಪಳ್ಳಿಯ ಪಕ್ಕದ ಊರೇ ನಮ್ಮ ಪವನ ಕಿರಣ್ ಕೆರೆ ಅವರು ಹುಟ್ಟಿದವರು. ಅದೊಂದು ಹೆಮ್ಮೆ. ಆ ಮಲೆನಾಡಿನಲ್ಲಿ ಮೊಳೆತ ಮೊಗ್ಗು ತನ್ನ ಪ್ರತಿಭಾ ಪ್ರಕಾಶದಿಂದ ನಾಡಿನಾದ್ಯಂತ ಪರಿಮಳವನ್ನು ಪಸರಿಸ್ತಾ ಇದೆ. ಅದು ಅವರ ಸಾಮರ್ಥ್ಯ. ಬಹುಶಃ ಈ ಕಿರಣ್ ಕೆರೆ ಎನ್ನುವಂಥದ್ದು ಈಗಲೂ ಮೂಲ ಸೌಕರ್ಯಗಳಿಲ್ಲದ ಒಂದು ಊರು ಅಂತ ಹೇಳ್ಬಹುದು. ಬಹುಶಃ ಬಸ್ಗಳೆಲ್ಲ ಇಲ್ಲ ಇನ್ನು, ಅಂತಹ ಒಂದು ಮೂಲೆ. ಆದ್ರೆ ಪವನರನ್ನಿಷ್ಟು ಬೆಳೆಸಿದ್ದು ಯಾವುದಾಗಿದ್ರೆ ಅವರ ಮೂಲ ಸಂಸ್ಕಾರ. ಯಾಕಂದ್ರೆ ಹಲವರಿಗೆ ತಿಳಿದೇ ಇರುವಂತಹ ವಿಷಯ, ಅವರ ಅಜ್ಜ ರಾಮಚಂದ್ರ ಭಟ್ರು ಅಂತ ಹರಿಕಥಾ ವಿದ್ವಾಂಸರು. ಅವರ ತಂದೆಯವರು ನಗಾರಿ ಎನ್ನುವಂತಹ ಪತ್ರಿಕೆ ನಡೆಸ್ತಾ ಇದ್ರು, ಪತ್ರಿಕೋದ್ಯಮವನ್ನು ಮಾಡಿದವರು, ಸಿನಿಮಾ ಕ್ಷೇತ್ರದಲ್ಲಿ ಸಿನಿಮಾ ನಿರ್ದೇಶನವನ್ನು ಮಾಡಿದವರು. ನೀವೆಲ್ಲ ಕೇಳಿರುವಂತಹ ಸಿನಿಮಾ ರಂಗದ ಸಂಗೀತ ತಜ್ಞ ಹಂಸಲೇಖ ಅವರ ತೀರಾ ಹತ್ತಿರದ ಒಡನಾಡಿಗಳು. ಅವರ ಜೊತೆಗೆ ಕೆಲಸ ಮಾಡಿದವರು. ಅದೇ ಮಟ್ಟದ ಒಬ್ಬ ಸಿನಿಮಾ ತಜ್ಞರು ಹೌದು, ಆ ರಂಗ ತಜ್ಞರು ಹೌದು. ಆದ್ರೆ ಕಾರಣಾಂತರದಿಂದ ಅವರು ಆ ಕ್ಷೇತ್ರದಿಂದ ಈಚೆ ಬಂದರು. ಆದ್ರೆ ಅವ್ರು ಮಾಡಿದ ಪುಣ್ಯ ನೋಡಿ, ಆ ಹಿರಿಯರು ಮಾಡಿದ ಪುಣ್ಯಗಳು ಬೆಲೆ ಬರ್ತದೆ ಅನ್ನೋದಕ್ಕೆ ಸಾಕ್ಷಿ ಪವನ್ ಕಿರಣ್ ಕೆರೆ ಅವರು. ಪವನ್ ಕಿರಣ್ ಕೆರೆ ಅವರು ಅಸ್ಖಲಿತವಾಗಿ ಮಾತಾಡ್ತಾರೆ. ಶಬ್ದ ಅವರಿಗೆ ಹುಡುಕಬೇಕಾದಿಲ್ಲ, ನಾಲಿಗೆಯಲ್ಲಿ ಬರ್ತದೆ. ಆದ್ರೆ ಅವರು ಓದಿದ ಕನ್ನಡ ಅಲ್ಲ. ಇದೊಂದು ವಿಶೇಷ ಏನು ಕೇಳಿದ್ರೆ, ಅವರು ಓದಿದವರಲ್ಲ ಅಂತ ಹೇಳಿದ್ರೆ ರಾಮಾಯಣ ಮಹಾಭಾರತ ಓದಿಲ್ಲ ಅಂತಲ್ಲ, ಕನ್ನಡವನ್ನು ಓದಿದವರಲ್ಲ. ಕನ್ನಡ ಬಹಳವಾಗಿ ಅಪರೂಪ. ಯಾಕಂದ್ರೆ ಅವರು ಮಾಡಿದ್ದು MBA. ಅವರು ಕೂಡಿ ಕಳೆಯುವ ಶಾಸ್ತ್ರ ಮತ್ತು ಬೇರೆ ಬೇರೆ ರೀತಿಯಾದಂತಹ ಶಾಸ್ತ್ರಗಳನ್ನು ಅಭ್ಯಸಿಸಿದವರು. ಆದ್ರೆ ಒಂದು ಕಲಾ ಕ್ಷೇತ್ರದಲ್ಲಿ, ಅದರಲ್ಲಿ ಯಕ್ಷಗಾನ ಪ್ರಸಂಗ ರಚನೆ ಅಷ್ಟು ಸುಲಭ ಸಾಧ್ಯವಾದದ್ದಲ್ಲ. ಪರಂಪರೆಯ ಯಾವೆಲ್ಲ ಪ್ರಸಂಗಕರ್ತರಿದ್ದಾರೆ ಅವರ ಸಾಲಿನಲ್ಲಿ ತಾನು ಅಂತೂ ಗುರುತಿಸಿಕೊಳ್ಳುವಷ್ಟರ ಮಟ್ಟಿಗೆ ಪ್ರತಿಭೆಯನ್ನ ಪ್ರದರ್ಶಿಸಿದಂತಹ ಒಬ್ಬ ಯೋಗ್ಯತಾವಂತ ಪ್ರಸಂಗಕರ್ತ. ಒಟ್ಟಾರೆ ಪ್ರಸಂಗಕರ್ತರಲ್ಲ, ನಮಗೆ ಹಲವು ರೀತಿಯ ಪ್ರಸಂಗಕರ್ತರು ಸಿಗ್ತಾರೆ. ಕತೆ ಒಬ್ಬರದು, ಪದ್ಯ ಒಬ್ಬರದು, ಮತ್ತೆ ಅದರ ನಂತರ ಒದ್ದಾಡಿಕೊಳ್ಳುವವರು ಒಬ್ರು. ಹೀಗೆಲ್ಲ ಹಲವು ರೀತಿಯಾದಂತಹ ಅವಸ್ಥೆಗಳಿರ್ತದೆ. ಆದರೆ ಪವನರ ಪ್ರಸಂಗ ಹೇಗೆ ಕೇಳಿದ್ರೆ, ಪ್ರಸಂಗವನ್ನು ಕೊಟ್ಟು ಅರ್ಥಧಾರಿಗಳಿಗೆ, ಅಂದ್ರೆ ಪಾತ್ರಧಾರಿಗಳಿಗೆ ಅರ್ಥವನ್ನೂ ಹೇಳಿಕೊಟ್ಟು, ಜೊತೆಗೆ ಟ್ರಯಲ್ ಮಾಡಿ ಅದು ಹೀಗೀಗಾಗಬೇಕು ಅಂತ ಹೇಳುವ ಸಮರ್ಥ ಪ್ರಸಂಗಕರ್ತರು. ಸುಮ್ಮನೆ ಪ್ರಸಂಗಕರ್ತರು ಅಲ್ಲ ಅವರು. ಅದಕ್ಕಾಗಿ ಅವರನ್ನು ಅಭಿನಂದಿಸ್ತಾ ಇರುವುದು. ಅದರ ಜೊತೆಗೆ ಅವರು ಪ್ರಸಂಗಕರ್ತರಾದ ಒಂದು ವಿಚಿತ್ರ ಸನ್ನಿವೇಶವನ್ನು ಹೇಳಲೇಬೇಕು. ಅವರ ಮನೆಯಲ್ಲಿ ಈಗ 30-36 ವರ್ಷದಿಂದ ಕಮರ್ಷಿಯಲ್ ಮೇಳದ ಆಟ ಸತತವಾಗಿ ಆಗ್ತಾ ಇದೆ. ಅವರ ಮನೆಯಲ್ಲಿ ಆಗುವಂತದ್ದು ಕಮರ್ಷಿಯಲ್ ಮೇಳದ ಆಟ. ನಾನ್ಸೆಟ್ರು ಪುಣ್ಯಾತ್ಮರಿದ್ದಾರೆ, ಅವರು ಯಜಮಾನಿಕೆಯಲ್ಲಿ ನಾನು ಕಮರ್ಷಿಯಲ್ ಮೇಳದಲ್ಲಿ ಇದ್ದವಾಗ ಅವ್ರ ಮನೆ ಅಂಗಳದಲ್ಲಿ ಆಟ, ನನ್ನ ಜೊತೆಗೆ ವೇಷ, ಪವನ್ ಕಿರಣ್ ಕೆರೆ ಅವರಿಗೆ. ಅಲ್ಲಿಂದ ಪರಿಚಯ. ನಾನು 2-3 ವೇಷ, 2 ಪ್ರಸಂಗಗಳಿರ್ತದೆ. ರಾಮಾಂಜನೇಯ, ಆನಂತರದ ಸೀತೆ ನಂದು ಚೂಡಾಮಣಿಯದ್ದು, ಅದರಲ್ಲಿ ಸರಮಿತ್ರ ಜೊತೆಯಾಗಿ ನನ್ನ ಜೊತೆಗೆ ಬಂದು ಕುಳಿತದ್ದು. ಅಲ್ಲಿಂದ ಪರಿಚಯ ಪ್ರಾರಂಭ ಆದದ್ದು. ಆದ್ರೆ ಈ ಹುಡುಗ ನನ್ನನ್ನು ಅಷ್ಟು ಅನುಸರಿಸ್ತಾನೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಎಲ್ಲಿ ಆಟ ಆದ್ರೂ ಪವನರಿದ್ದಾರೆ, ಆಯ್ತಾ? ಘಟ್ಟದಲ್ಲಿ ಎಲ್ಲಿ ಆಟ ಆಗ್ಲಿ ಇವ್ರು ಬರ್ತಾರೆ,
ಆ ನಂತರದ ವಿದ್ಯಾಭ್ಯಾಸಕ್ಕಾಗಿ ಅವರು ಉಡುಪಿಗೆ ಬಂದರು. ಉಡುಪಿ ಬಂದಲ್ಲೂ ಆಟಕ್ಕೆ ಬಂದು ನನ್ನನ್ನು ಕರ್ಕೊಂಡು ಹೋಗ್ಬೋದು. ಅವ್ರ ರೂಮ್ನಲ್ಲಿ ಬರೀ ಆಟ ಸುದ್ದಿ, ನಿದ್ರೆ ಮಾಡ್ಲಿಕ್ಕೆ ಬಿಡುದಿಲ್ಲ. ಬೆಳಗ್ಗೆ ಸಂಜೆವರೆಗೂ ಆಟ ಸುದ್ದಿ ಹೇಳುದು. ಆಮೇಲೆ ಅವರು ಬೆಂಗಳೂರಿಗೆ ಹೋದ್ರು. ಬೆಂಗಳೂರಿನಲ್ಲಿ MBA ಮಾಡಿ ಗ್ಲೋಬಲ್ ಕಾಲೇಜಲ್ಲಿ ಲೆಕ್ಚರ್ ಆದ್ರು. ಆ ಸಂದರ್ಭಕ್ಕೂ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಟ ಆಡುವಾಗ ಬಂದು ನನ್ನ ರೂಮಿಗೆ ಕರ್ಕೊಂಡು ಹೋಗುದು, ಆಟ ಸುದ್ದಿ ಹೇಳುದು. ಹೀಗಿರುತ್ತಾ ಒಮ್ಮೆ ಇಲ್ಲಿ ಪ್ರಸಿದ್ಧವಾದಂತಹ ಪ್ರಸಂಗಗಳ ಪೆರಡೂರು ಮಂಡಳಿ ನಡೀತಾ ಇತ್ತು. ನಮ್ಮ ಯಜಮಾನರು ಕರುಣಾಕರ್ ಶೆಟ್ಟಿ ಹೇಳಿದ್ರು, ಒಂದು ಪ್ರಸಂಗಕರ್ತರು ಬೇಕಾಗಿತ್ತು, ಪದ್ಯವನ್ನ ರಚನೆ ಮಾಡಿ ಸಮರ್ಥವಾಗಿ ಹೇಳುವಂತ ಒಬ್ಬರು ಪ್ರಸಂಗಕರ್ತರು ಬೇಕಾಗಿತ್ತು ಅಂತ. ನಾನು ಹೀಗೆ ಮಳೆಗಾಲದಲ್ಲಿ ಹೋದವಾಗ ಮಾತಾಡ್ತಾ ಒಂದು ಪ್ರಸಂಗ ಬರಿಬಹುದಾ ಪವನ ಹೀಗೆ ಕೇಳಿದಾಗ, ಹೋಗಿ ಮರೆ ಪ್ರಸಂಗ ನನಗೊಂದು ಅದು ದೇವರು ಕೊಟ್ಟ ಸೂಚನೆ ಇರಬಹುದು ಬಹುಶಃ. ಇದೊಂದು ಅದ್ಭುತವಾದ ಪ್ರತಿಭೆ, ಇದರಲ್ಲಿ ಪ್ರತಿಭೆ ಉಂಟು ಎನ್ನುವುದು ನನಗೆ ಮನಗಂಡಿದ್ದೆ ನಾನು. ಹಾಗಾಗಿ ನಾವಿಬ್ಬರು ಕೂತು ಒಂದು ಕಥೆಯನ್ನು ವಿಮರ್ಶೆ ಮಾಡಿ ಇದಕ್ಕೊಂದಿಷ್ಟು ಪದ್ಯ ಬರಿಬೇಕು ಅಂತ ಹೇಳಿ ನಾನು ಒಂದು ತಿರುಗಾಟವನ್ನು ಮುಗಿಸಿ ಮತ್ತೊಂದು ತಿರುಗಾಟಕ್ಕೆ ಬರುವಾಗ 60 ಪದ್ಯಗಳನ್ನು ಬರೆದಿಟ್ಟಿದ್ದೆ ಪುಣ್ಯಾತ್ಮ. ನನಗೆ ಅಲ್ಲಿಗೆ ಧೈರ್ಯ ಬಂತು. ಕೂಡಲೇ ಯಜಮಾನರಿಗೆ ಹೇಳಿದೆ, ಒಂದು ಪ್ರಸಂಗಕರ್ತರಿದ್ದಾರೆ ಯಜಮಾನ್ರೆ, ನೀವು ಧೈರ್ಯ ಕೊಟ್ಟು ನಾನು ಹೆಸರು ಹಾಕ್ತೇನೆ ಪೇಪರ್ನಲ್ಲಿ ಅಂತ ಹೇಳಿ. ಯುಗ್ಮಯಾಮಿನಿ ಎನ್ನುವಂತ ಒಂದು ಹೆಸರನ್ನು ಕೊಟ್ಟು ಪ್ರಸಂಗಕರ್ತರು ಕೇರಳಕೆರೆ ಪವನ್ ಕೇರಳಕೆರೆ ಎನ್ನುವಂತಹ ಹೆಸರನ್ನು ಹಾಕಿ ಪೆರಡೂರು ಮೇಳದಲ್ಲಿ ಈ ವರ್ಷ ಯುಗ್ಮಯಾಮಿನಿ ಎನ್ನುವುದನ್ನ ನಮ್ಮ ಯಜಮಾನರು ಘೋಷಣೆ ಮಾಡಿಬಿಟ್ರು. ಪೇಪರ್ನಲ್ಲಿ ಬಂತು ಉದಯವಾಣಿ. ಯಾವಾಗ ಪೇಪರ್ನ ಕಾಲ, ಮೊಬೈಲ್ ಕಾಲ ಅಲ್ಲ. ಆ ನಂತರದಲ್ಲಿ ಆಗ ದಾರಿ ಶುರುವಾಗೋದ್ರು. ಆ ಪ್ರಸಂಗ 100 ಪ್ರಯೋಗವನ್ನು ಕಂಡಿತ್ತು. ಅದರ ಮರುವರ್ಷವೂ 100 ಪ್ರಯೋಗ ಕಂಡಿತ್ತು. ಹೀಗೆ ಈಗ 58 ಪ್ರಸಂಗಗಳು ಪವನರ ಕೈಯಿಂದ ಬಂದಿದೆ. ತೆಂಕು ಬಡಗಿನಲ್ಲಿ ಅದು ಪ್ರದರ್ಶನ ಆಗಿದೆ, ಯಶಸ್ಸನ್ನ ಕಂಡಿದೆ. ಅದರ ಜೊತೆಗೆ ಪ್ರಖರ ವಾಗ್ಮಿಯಾಗಿ ಬೆಳೆದಿದ್ದಾರೆ. ಸುವರ್ಣ ಟಿವಿಯಲ್ಲಿ ಬರುವಂತ ಮಹಾಭಾರತ ರಾಮಾಯಣಗಳ ಪಾತ್ರ ಪರಿಚಯದ ಸರಣಿಯನ್ನು ಹೇಳುವಾಗ ಹೆಚ್ಚಿನ ಬಹುಶಃ ಪಾತ್ರಗಳನ್ನು ಪರಿಚಯಿಸಿದ್ದು ಪವನ್ ಕಿರಣಕೆರೆ ಅವರು. ಅದರ ಜೊತೆಗೆ ಪ್ರವಚನಕಾರರಾಗಿ, ಅರ್ಥಧಾರಿಗಳಾಗಿ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಇನ್ನು ಬಹಳಷ್ಟು ಅವಕಾಶಗಳಿದೆ ಅವರಿಗೆ. ಅದರಲ್ಲಿ ಬೇಕಾದಂತಹ ಯಾವೆಲ್ಲ ಸಾಮಗ್ರಿಗಳು ಅವರಲ್ಲಿದೆ. ಅವರ ಕೀರ್ತಿ ಹೀಗೆ ಬೆಳಗಲಿ, ಹೀಗೆ ಮುಂದುವರಿಯಲಿ. ಪೆರಡೂರು ಮೇಳ ಮತ್ತು ಪವನರ ಸಂಬಂಧಗಳು ಹೀಗೆ ಮುಂದುವರಿಯಲಿ. ಅದರ ಜೊತೆಗೆ ಅವರ ಕೀರ್ತಿ ಇನ್ನೂ ಹೆಚ್ಚು ಎತ್ತೆತ್ತರಕ್ಕೆ ಹೋಗ್ಲಿ. ನಿಮ್ಮೆಲ್ಲರ ಆಶೀರ್ವಾದ ಪವನರ ಮೇಲೆ, ನಮ್ಮ ಮೇಳದ ಮೇಲೆ, ಕಲಾವಿದರ ಮೇಲೆ ಎಲ್ಲ ಇರಲಿ. ಅವರನ್ನ ಇನ್ನೂ ಹೆಚ್ಚಾಗಿ ನಾವು ಪ್ರೋತ್ಸಾಹಿಸುವ ಹಾಗೆ ಮಾನ ಸಮ್ಮಾನಗಳು, ಪ್ರಶಸ್ತಿ ಪುರಸ್ಕಾರಗಳು ಅವರ ಮುಡಿಗೆ ಏರ್ತಾ ಹೋಗ್ಲಿ ಅಂತ ಅನ್ನುವುದಾಗಿ ಅವ್ರನ್ನ ಅಭಿನಂದಿಸ್ತಾ, ದೇವರಲ್ಲಿ ಪ್ರಾರ್ಥಿಸ್ತಾ, ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.